ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಮೇಕಪ್ ಲುಕ್ನ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸೆಮಿ ಬ್ರೈಡಲ್ ಲುಕ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಐಬ್ರೋ ಫ್ರೇಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಅಷ್ಟು ಡಾರ್ಕ್ ಸರ್ಕಲ್ಸ್ ಅದೆಲ್ಲ ಏನೂ ಇರಲಿಲ್ಲ, ಸೊ ಹಂಗಾಗಿ ಸ್ವಲ್ಪ ಕಲರ್ ಕರೆಕ್ಟರಲ್ಲಿ ನಾನು ಕಲರ್ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ಅಲ್ಲಿ ಎಲ್ಲೆಲ್ಲಿ ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಎಲ್ಲಿ ನನಗೆ ಡಾರ್ಕ್ ಅನಿಸ್ತಿದೆ ಅಲ್ಲಿ ಮಾತ್ರ ನಾನು ಕಲರ್ ಕರೆಕ್ಟ್ ಮಾಡ್ಕೊಂಡಿದ್ದೆ. ಅರೌಂಡ್ ದ ಮೌತ್ ಮತ್ತು ಚಿನ್ನಲ್ಲಿ ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಅವ್ರಿಗೆ ಪಿಂಪಲ್ ಮಾರ್ಕ್ಸ್ ಇತ್ತು ಸ್ವಲ್ಪ ಅಷ್ಟೇ. ಅದೆಲ್ಲ ನಾನು ಕಲರ್ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಶೇಡ್ ಕನ್ಸಿಲರ್ ತೊಗೊಂಡು ಅದಾದಮೇಲೆ ನಾನು ಅದನ್ನು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬ್ಯೂಟಿ ಬ್ಲೆಂಡರಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತೀನಿ. ತುಂಬ ಬ್ಲೆಂಡ್ ಮಾಡಲ್ಲ, ಸ್ವಲ್ಪ ಮಾತ್ರ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಹಾಕಿದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟಾಗಿ ಅದು ಹೋಗೋ ಥರ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಅಂತ ಅಲ್ಲ. ಎಲ್ಲೆಲ್ಲಿ ಹಾಕಿದ್ದೀನಿ ಅದು ಮಾರ್ಕ್ ಕಾಣಿಸ್ತಾ ಇರೋ ಥರ, ಈಗ ಸ್ಕಿನ್ಗೂ ಅದಕ್ಕೂ ಮಾರ್ಕ್ ಕಾಣದೇ ಇರೋ ಥರ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಸೊ ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ ಹಾಕ್ತಾಯಿದ್ದೀನಿ. ಫೌಂಡೇಶನ್ ಅವ್ರ ಮ್ಯಾಚಿಗೆ, ಸ್ಕಿನ್ ಟೋನ್ ಮ್ಯಾಚಿಗೆ ನಾನು ಮ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು, ಅವ್ರಿಗೆ ತುಂಬ ಅವ್ರಿಗೆ ಶೇಡ್ಗಿಂತ ತುಂಬ ಬೆಳ್ಳಗೆ ಕಾಣಿಸೋ ಥರ ಏನು ಬೇಕಾಗಿರಲಿಲ್ಲ ಅವರಿಗೆ. ಸೊ ಅವ್ರು ಆ ಥರ ಪ್ರಿಫರ್ ಮಾಡಿದರು. ಸೊ ಹಾಗಾಗಿ ಅವ್ರ ಶೇಡಿಗೆ ಮ್ಯಾಚ್ ಮಾಡೋ ಥರ ನಾನು ಫೌಂಡೇಶನ್ ಮಿಕ್ಸ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಬ್ರಷ್ ಯೂಸ್ ಮಾಡ್ತಾಯಿದ್ದೀನಿ, ಸೆಫೋರಾ ಅವ್ರದ್ದು ಬ್ರಷ್ ಯೂಸ್ ಮಾಡಿ ಕಂಪ್ಲೀಟ್ ಫೇಸು ಎವ್ರಿ ಕಾರ್ನರ್ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅದನ್ನು ಈವನ್ನಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡ್ ಮಾಡಿದ್ರೆ ತುಂಬ ಫ್ಲೋಲೆಸ್ಸಾಗಿ ಕಾಣುತ್ತೆ. ಅದಕ್ಕೆ ಕ್ಲೀನಾಗಿ ಬ್ಲೆಂಡ್ ಮಾಡೋ ಟೆಕ್ನಿಕ್ಸ್ ಗೊತ್ತಿರಬೇಕಷ್ಟೇ. ಆ್ಯಂಡ್ ಪ್ಲೀಸ್ ಡೂ ಕಂಪ್ಲೀಟ್ ವಿಡಿಯೋ, ಪ್ಲೀಸ್ ಡೂ ವಾಚ್. ಯಾಕಂದರೆ ನಿಮಗೆ ಒಂದು ಸ್ಟೆಪ್ ಮಿಸ್ ಆದ್ರೂ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಮೇಕಪ್ಪಲ್ಲಿ. ನೀವು ಸೆಮಿ ಬ್ರೈಡಲ್ ಲುಕ್ ಮಾಡ್ಕೋಬೇಕು ಅಂತ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಡೂ ವಾಚ್ ಕಂಪ್ಲೀಟ್ಲಿ. ದೆನ್ ಆಮೇಲೆ ಮಿಕ್ಕಿರೋ ಫೌಂಡೇಶನ್ ನಾನು ನೆಕ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ನೆಕ್ ಕವರ್ ಮಾಡ್ತೀನಿ, ಬಟ್ ಮಿಕ್ಕಿತ್ತಲ್ಲ ಫೌಂಡೇಶನ್ನು, ಅದನ್ನು ಸದ್ಯಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಕಿಗೆ, ಇವ್ರ ನೆಕ್ಕಿಗೆ. ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಯು ಗೈಸ್ ಕ್ಯಾನ್ ಸಿ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ಸ್ಕಿನ್ಗೆ. ಅಲ್ಲಿವರೆಗೂ ನಾನು ಅದನ್ನ ನೆಕ್ಕನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸ್ಕಿನ್ನಿಗೆ ಸೆಟ್ ಆಗಲಿ ಅಂತ. ಹಿಂದಿಂದೇ ಹಾಕಿದ್ರೆ ಅದು ಎದ್ಕೊಂಬರೋ ಚಾನ್ಸಸ್ ಇರುತ್ತೆ, ಬೇಗ ಪ್ಯಾಚಿ ಹೆವಿ ಕಾಣಿಸುತ್ತೆ ಲುಕ್ಕು. ಅದಾದಮೇಲೆ ನಾನೀಗ ಸ್ವಲ್ಪ ಲೈಟರ್ ಶೇಡ್ ಇರೋವಂಥ ಕನ್ಸಿಲರ್ನ ತೊಗೊಂಡು ಅಂಡರ್ ಐಸ್ ಮತ್ತು ಹೈ ಪಾಯಿಂಟ್ ಆಫ್ ದ ಫೇಸ್ಗೆ ನಾನು ಇದು ಮಾಡ್ತಾಯಿದ್ದೀನಿ, ಕನ್ಸೀಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೈಲೈಟಿಂಗ್ ಮಾಡ್ತಾಯಿದ್ದೀನಿ. ಸೊ ಯು ಕ್ಯಾನ್ ಸಿ ನಾನು ಅದನ್ನು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಕಣ್ಣವ್ರನ್ನ ಮೇಲ್ ನೋಡಿ ಅಂತ ಹೇಳಿ ಬ್ಲೆಂಡ್ ಮಾಡಿಸ್ಬೇಕು, ಅದರ್ವೈಸ್ ಕ್ರೀಸ್ ಬಂದುಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಎಲ್ಲ ಅವ್ರಿಗೆ ಮೇಲ್ ನೋಡಿ ಅಂತ ಹೇಳಿಬಿಟ್ಟು, ಇವನ್ ಫೇಸ್ ಮೇಲೆಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಅವ್ರಿಗೆ ಮೇಲ್ ನೋಡೋಕ್ಕೆ ಹೇಳಿ ಇನ್ನೊಂದು ಸಲ ಬ್ಲೆಂಡ್ ಮಾಡಿ ಅಲ್ಲಿ ನಾನು ಪೌಡರ್ ಪಫಿಂದ ಪೌಡರ್ ತೊಗೊಂಡು ಅಲ್ಲಿ ನಾನು ಪೌಡರ್ ಹಾಕ್ತಾಯಿದ್ದೀನಿ. ಜಸ್ಟ್ ಬಿಕಾಸ್ ಆಫ್ ಲೈಕ್ ಅಲ್ಲಿ ಕ್ರೀಸ್ ಬರಲ್ಲ ಅಂತ. ಅವ್ರ ಮೇಲ್ ನೋಡಿ ಕೆಳಗಡೆ ನೋಡ್ತಾ ಇದ್ದರೆ ಅಲ್ಲಿ ಕ್ರೀಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ಮೇಲ್ ನೋಡಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಇಲ್ಲಿ ಪೌಡರ್ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂಡರ್ ಐ. ಯು ಗೈಸ್ ಕ್ಯಾನ್ ಸಿ ಅಲ್ಲಿ ಎಷ್ಟು ಬ್ಲರ್ ಆಯಿತು ಅಂತ. ಪೌಡರ್ ಇದು ಹಾಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಾನಿಲ್ಲಿ ಬೈ ಕಶ್ರಿನ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, ಲೂಸ್ ಪೌಡರ್. ದೆನ್ ನಾನು ಆಲ್ ಓವರ್ ದ ಫೇಸ್ ಎಲ್ಲೆಲ್ಲಿ ಕ್ರೀಸ್ ಬರುತ್ತೆ ಅನ್ನೋ ಜಾಗದಲ್ಲಿ ನಾನು ಅಲ್ಲಿ ಪೌಡರ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಬ್ರಷ್ ತೊಗೊಂಡು ಕಂಪ್ಲೀಟ್ ಫೇಸು ರಿಮೈನಿಂಗ್ ಪಾರ್ಟ್ಸ್ ಏನಿದೆ, ರಿಮೈನಿಂಗ್ ಜಾಗ ಏನಿದೆ ಅಲ್ಲೆಲ್ಲ ಪೌಡರ್ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಅವ್ರದ್ದು ಪೌಡರ್ ಹಾಕ್ತಾಯಿದ್ದೀನಿ. ಇಯರ್ಸ್ಗೆಲ್ಲ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದುಬಿಟ್ಟು ಬ್ಲಷ್. ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ಲೋಲೆಸ್ಸಾಗಿ ಬಂದಿದೆ, ಇನ್ನೂ ಏನೂ ಹಾಕ್ದೇನೆ ಇನ್ನೂ ಅಂತ ನೋಡ್ಬೋದು ನೀವು. ಅಂದರೆ ಲೈಕ್ ವೆರಿ ಲೈಟಾಗಿ ಹಾಕಿದ್ದು ಫೌಂಡೇಶನ್ ಎಲ್ಲ, ತುಂಬ ಹೆವಿ ಬೇಡ ಇತ್ತು ಅವ್ರಿಗೆ. ಹಾಗಾಗಿ
ಸೊ ಇವಾಗ ನಾನು ಬ್ಲಷ್ ಹಾಕ್ತಾಯಿದ್ದೀನಿ. ಬ್ಲಷ್ ಯಾವ್ದು ಹಾಕ್ತಾಯಿದ್ದೀನಿ ಅಂದರೆ ಕೆ ಬೈ ಕಟ್ರಿನಾ ಅವ್ರದ್ದೇ. ತುಂಬ ಚೆನ್ನಾಗಿದೆ ಅದು ಬ್ಲಷ್ಷು. ನಾನು ಬೇಕಂದರೆ ಕಮೆಂಟ್ ಮಾಡಿ ಯಾವ ಶೇಡ್ ಅಂತ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಯು ಗೈಸ್ ಕ್ಯಾನ್ ಸಿ, ಅವ್ರಿಗೆ ಹೇಳಿ ಮಾಡಿಸ್ದಂಗಿದೆ ಈ ಬ್ಲಷ್ ಶೇಡು. ಸೊ ಇದು ಕಂಪ್ಲೀಟ್ ಆಲ್ ಓವರ್ ದ ಫೇಸ್ ಆ್ಯಂಡ್ ಚೀಕ್ಸ್, ನೋಸ್ ಎಲ್ಲ ನಾನು ಬ್ಲಷ್ ಮಾಡ್ತಾಯಿದ್ದೀನಿ. ಸೊ ದಟ್ ಇಟ್ ಲುಕ್ ಮೋರ್ ನ್ಯಾಚುರಲ್ ಅಂತ. ವೆನ್ ಇಟ್ ಕಂಪ್ಲೀಟ್ಸ್ ದ ಮೇಕಪ್ ಒಂದು ಸ್ವಲ್ಪ ನ್ಯಾಚುರಲಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಬೆಕಾ ಅವ್ರದ್ದು ಹೈಲೈಟರ್ ತೊಗೊಳ್ತಾ ಇದ್ದೀನಿ. ಅವರಿಗೆ ಸ್ವಲ್ಪ ಡ್ಯೂಯಿ ಬೇಕಿತ್ತು ಬೇಸು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೈಲೈಟರ್ ಹಾಕ್ತಾಯಿದ್ದೀನಿ. ದೆನ್ ನೋಸ್ ಮೇಲೆ, ಚೀಕ್ಸ್ ಮೇಲೆ, ಲೈಕ್ ಎಲ್ಲ ಕಡೆ ಹಾಕ್ತಾಯಿದ್ದೀನಿ. ಬಿಕಾಸ್ ಶಿ ವಾಂಟೆಡ್ ಗ್ಲೋಸಿ ಕೈಂಡ್ ಆಫ್ ಅ ಮೇಕಪ್. ದೆನ್ ನೆಕ್ಸ್ಟ್ ನಾವು ಮೂವ್ ಆಗಿದ್ದು ಏನು ದಿಸ್ ಹೈಲೈಟರ್ ಆದಮೇಲೆ ನಾವು ಮೂವ್ ಆಗಿದ್ದು ಐ ಮೇಕಪ್ಗೆ. ಐ ಮೇಕಪ್ಪು ಅಷ್ಟೇ ಅವ್ರಿಗೆ ತುಂಬ ಹೆವಿ ಕಲರ್ ಆ ಥರ ಬೇಡಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲೈಟಿಶ್ ಆರೆಂಜ್ ಕಲರ್ ತೊಗೊಂಡು ಹುಡಾ ಬ್ಯೂಟಿ ಪ್ಯಾಲೆಟಿಂದ, ಹುಡಾ ಬ್ಯೂಟಿ ನಾಟಿ ಪ್ಯಾಲೆಟ್ ತೊಗೊಂಡು ಅಲ್ಲಿಂದ ನಾನು ಟ್ರಾನ್ಸಿಷನ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ ಎರಡೂ ಕಡೆ. ಯು ಗೈಸ್ ಕ್ಯಾನ್ ಸಿ ಬ್ಲೆಂಡಿಂಗ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಐ ಮೇಕಪ್. ವೆನ್ ಇಟ್ ಕಮ್ಸ್ ಟು ಐ ಮೇಕಪ್ ಅಂದರೆ ಬ್ಲೆಂಡಿಂಗ್ ನೀವು ತುಂಬ ಚೆನ್ನಾಗಿ ಮಾಡಬೇಕು. ದೆನ್ ಓನ್ಲಿ ಇಟ್ ವಿಲ್ ಲುಕ್ ಗುಡ್. ನಾನು ತುಂಬ ಜನ ನೋಡಿದ್ದೀನಿ ಬ್ಲೆಂಡಿಂಗ್ ಮಾಡಲ್ಲ ಕ್ಲೀನಾಗಿ ಐ ಮೇಕಪ್ನ, ಅದು ಎಸ್ಪೆಷಲಿ ಟ್ರಾನ್ಸಿಷನ್ ಕಲರ್ನ ಬ್ಲೆಂಡ್ ಮಾಡಲ್ಲ. ಪ್ಲೀಸ್ ಡೋಂಟ್ ಡೂ ದಟ್. ಟೈಮ್ ತೊಗೊಂಡು ಕರೆಕ್ಟಾಗಿ ಬ್ಲೆಂಡ್ ಮಾಡಿ. ದೆನ್ ಓನ್ಲಿ ಐ ಮೇಕಪ್ ಲೈಕ್ ಪ್ರೊಫೆಷ್ನಲ್ ಆರ್ಟಿಸ್ಟ್ ಥರ ಕಾಣಿಸೋದು, ಅದರ್ವೈಸ್ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಸ್ವಲ್ಪ ಡಾರ್ಕೆಸ್ಟ್ ಲೈಕ್ ಅಂದರೆ ಒಂಥರ ಮರೂನ್ ಶೇಡ್ ತೊಗೊಂಡು ಐ ಆಮ್ ಜಸ್ಟ್ ಏನು ಔಟರ್ ಕಾರ್ನರಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನನ್ನ ಬ್ಲೆಂಡಿಂಗ್ ಹೇಗಿದೆ ಅಂತ. ಅದು ಫಸ್ಟ್ ಕಲರ್ಗೂ ಸೆಕೆಂಡ್ ಕಲರ್ಗೂ ಒಂದು ಲೈನ್ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು. ದೆನ್ ಇದು ಎರಡು ಕಡೆ ಅಪ್ಲೈ ಆದಮೇಲೆ ಐ ಆಮ್ ಗೋಯಿಂಗ್ ವಿತ್ ಶಿಮ್ಮರ್. ಹುಡಾ ಬ್ಯೂಟಿ ಪ್ಯಾಲೆಟಲ್ಲೇ ಶಿಮ್ಮರ್ ಇದೆ. ಯಾವುದು ಬೇಕು ಅಂತ ಅಂದರೆ ಶೇಡ್, ಅದು ನೇಮ್ ಬೇಕಂದರೆ ಯು ಪ್ಲೀಸ್ ಕಾಮೆಂಟ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಇಲ್ಲ ಕಾಮೆಂಟಲ್ಲಿ ನಿಮಗೆ ಹೇಳ್ತೀನಿ. ದೆನ್ ನಾನಿಲ್ಲಿ ಶಿಮ್ಮರ್ ಹಾಕ್ತಾಯಿದ್ದೀನಿ ಹುಡಾ ಬ್ಯೂಟಿ ಪ್ಯಾಲೆಟಿಂದನೇ, ಆ್ಯಸ್ ಐ ಟೋಲ್ಡ್ ಯು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವ್ರದ್ದು ಐ ಲಿಡ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಅವ್ರ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅವ್ರ ಫೇಸ್ ಮೇಲೆ. ಆ್ಯಂಡ್ ಆಲ್ಸೋ ಇಲ್ಲಿ ಗ್ಲಿಟರ್ ಹಾಕ್ತಾಯಿದ್ದೀನಿ. ಯು ಗೈಸ್ ಕ್ಯಾನ್ ಸಿ ಹುಡಾ ಬ್ಯೂಟಿ ಪ್ಯಾಲೆಟ್ ಗ್ಲಿಟರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಫಾಲೋಔಟ್ ಆಗುತ್ತೆ, ಐ ಅಗ್ರಿ. ಬಟ್ ಯು ಶುಡ್ ನೋ ದ ಸ್ಟ್ರಾಟಜಿ, ಹೆಂಗೆ ಯೂಸ್ ಮಾಡಿದ್ರೆ ಫಾಲೋಔಟ್ ಆಗುತ್ತೆ ಅಂತ. ಬ್ರಷ್ ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ಫಾಲೋಔಟ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಕೈಯಿಂದನೇ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿದೆ ಗ್ಲಿಟರ್ಸು ಅದರಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಬಂದರೆ ಐಬ್ರೋ ಹೋಗ್ತಾಯಿದ್ದೀನಿ. ಐಬ್ರೋ ಡಿಫೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ಮೇಕಪ್ ಲುಕ್ ಮೇಕ್ ಆರ್ ಬ್ರೇಕ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಯು ಗೈಸ್ ಶುಡ್ ಡೂ ಇಟ್ ಪ್ರಾಪರ್ಲಿ, ಅದರ್ವೈಸ್ ಇಟ್ಸ್ ಗೋನಾ ಲುಕ್ ಆರ್ಟಿಫಿಷಿಯಲ್ ಅನ್ನೋ ಥರ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ತುಂಬ ಡಾರ್ಕಸ್ಟ್ ಮಾಡ್ತಿಲ್ಲ, ಲೈಕ್ ಅವ್ರ ಫೇಸಿಗೆ ಎಷ್ಟು ಸೂಟ್ ಆಗುತ್ತೆ ಆ ಥರ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇಷ್ಟೇ ನಾನು ಮಾಡೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಐಬ್ರೋಸು. ಅವ್ರಿಗಂತೂ ಮೇಕಪ್ ತುಂಬ ಇಷ್ಟ ಆಯಿತು. ಇವಾಗ ನೋಡಿ, ನಾನು ಕೆಳಗಡೆ ಐ ಲಿಡ್ಸ್ಗೆ, ಕೆಳಗಡೆ ಅಂಡರ್ ಐಗೆ ನಾನು ಸ್ವಲ್ಪ ಲೈಟೆಸ್ಟಿಗೆ ನಾನು ಟ್ರಾನ್ಸಿಷನ್ ಕಲರ್ ಯಾವ್ದು ತೊಗೊಂಡಿದ್ದೋ ಸೇಮ್ ಕಲರಲ್ಲಿ ಸ್ವಲ್ಪ ಕಲರ್ ತೊಗೊಂಡು ಐ ಆಮ್ ಜಸ್ಟ್ ಬ್ಲೆಂಡಿಂಗ್ ಇಟ್ ಔಟ್ ಅಂಡರ್ ಐ ಇದನ್ನು. ದೆನ್ ನಾನು ಹೋಗ್ತಾಯಿದ್ದೀನಿ ನಾನು ಐಲೈನರ್ ಪಾರ್ಟ್ಗೆ. ನಾನು ಯಾವುದೇ ಲಿಕ್ವಿಡ್ ಐಲೈನರ್ ನಾನು ಇಲ್ಲಿ ಯೂಸ್ ಮಾಡ್ತಿಲ್ಲ. ನಾನು ಸೆಫೋರಾ ಪ್ಯಾಲೆಟಿಂದ ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ತೊಗೊಂಡು ನಾನಿಲ್ಲಿ ಅದನ್ನು ಸ್ಮೋಕಿ ಐಸ್ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ, ಲೈಕ್ ಲೈನರ್ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾಟ್ ಲೈಕ್ ಸ್ಮೋಕಿ ಐ, ಸಾರಿ, ಲೈನರ್ ಥರ ಹಾಕ್ಬಿಟ್ಟು ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಆಲ್ಸೋ ಶಿ ಪ್ರಿಫರ್ಸ್ ದ್ಯಾಟ್ ಓನ್ಲಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಅಂದರೆ ಇಟ್ ನಾಟ್ ಲೈಕ್ ಪ್ರಾಪರ್ ಲೈನ್ ಎಳ್ದಿರೋ ಥರ ಕಾಣಲ್ಲ. ನನಗೆ ಪರ್ಸ್ನಲಿ ನನ್ನ ಬ್ರೈಡ್ಸ್ ಮೇಲೆ ನನಗೆ ಹಿಂಗೆ ಮಾಡೋದಕ್ಕೆ ಇಷ್ಟ. ಸೊ ನಾನು ಇದೇ ಫಾಲೋ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ತುಂಬ ನ್ಯಾಚುರಲಾಗಿ ಕಾಣಿಸ್ತಿದೆ ಅದು. ಆ್ಯಂಡ್ ಇಲ್ಲಿ ನಾನು ಕಾಜಲ್ ಹಾಕ್ತಾಯಿದ್ದೀನಿ.
ಕಾಜಲ್ ಹಾಕೋದ್ರಿಂದ ಐ ಡಿಫೈನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ಲೈಕ್ ಟ್ರೆಡಿಷ್ನಲ್ ಔಟ್ಫಿಟ್ ಅಂತ ಬಂದರೆ ಕಾಜಲ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಗೈಸ್ ಕ್ಯಾನ್ ಸಿ ಅವ್ರು ಕಾಜಲ್ ಹಾಕಿದ್ಮೇಲೆ ಎಷ್ಟು ಕ್ಲೀನಾಗಿ ಕಾಣಿಸ್ತಿತ್ತು ಐ ಮೇಕಪ್ ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಲ್ಯಾಶಸ್ ಹಾಕೋದು ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ಅಂದರೆ ಆ್ಯಡ್ ಮಾಡಿದ್ದೀನಿ, ಬಟ್ ಕ್ಲಿಪ್ ತೊಗೊಳೋದು ಮರ್ತೋಗಿದ್ದೀನಿ. ಲಾಸ್ಟಲ್ಲಿ ನೋಡಿ ಇದ್ರ ಲ್ಯಾಶಸ್ ಹಾಕಿದ್ದೀನಿ, ಕ್ಲಿಪ್ ತೊಗೊಂಡಿಲ್ಲ ಅಷ್ಟೇ. ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರಲ್ಲಿ ಐ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆದಮೇಲೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಲೈಟ್ ಶೇಡಲ್ಲಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ, ಸೊ ದಟ್ ಇಟ್ ವಿಲ್ ಮ್ಯಾಚ್ ಅವ್ರ ಸ್ಯಾರಿ ಶೇಡ್ಗೆ ಮ್ಯಾಚ್ ಆಗುತ್ತೆ ಅಂತ. ಅವ್ರ ಲಿಪ್ ಶೇಪು ತುಂಬ ಚೆನ್ನಾಗಿತ್ತು, ಸೊ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ನಾನು ಲಿಪ್ ಲೈನರ್ ಸ್ವಲ್ಪ ಡಾರ್ಕಿಂದ ಮಾಡಿದೆ. ಸೊ ಇಟ್ ವಾಸ್ ಲುಕಿಂಗ್ ಸೋ ಗುಡ್. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ನಾನು ನೋಸ್ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ನೋಸ್ ಕಾಂಟೋರು, ಚಿನ್ನು, ಡಬಲ್ ಚಿನ್ನು ಅದೆಲ್ಲ ಫೇಸ್ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ. ಫೇಸ್ ಕಾಂಟೋರಿಂಗ್ ಆಯಿತು, ನೀವು ನೋಡ್ಬೋದು ಎಷ್ಟು ಫ್ಲಾಲೆಸ್ಸಾಗಿ ಬಂದಿದೆ ಮೇಕಪ್ ಅಂತ. ನನಗಂತೂ ಅವ್ರ ಮೇಕಪ್ ತುಂಬ ಆಯಿತು. ಲಾಸ್ಟಲ್ಲಿ ಒಂದು ಬಿಂದಿ ಇಟ್ಟು ನೋಡ್ತಾಯಿದ್ದೀನಿ ಯಾವುದು ಮ್ಯಾಚ್ ಆಗುತ್ತೆ ಅಂತ. ದಿಸ್ ಇಸ್ ವಾಟ್ ದ ಎಕ್ಸಾಕ್ಟ್ ಅವ್ರದ್ದು ಮ್ಯಾಚ್ ಆಗೋ ಥರ ಇದ್ದಿದ್ದು. ಇಲ್ಲಿ ನಾನು ಮಸ್ಕರ ಹಾಕ್ತಾಯಿದ್ದೀನಿ, ಕಲರ್ ಎಸೆನ್ಸ್ ಅವ್ರದ್ದು. ಮಸ್ಕರ ಹಾಕಿದ್ಮೇಲೆ ನಾನು ಲ್ಯಾಶಸ್ ಇಟ್ಟಿದ್ದೀನಿ, ಬಟ್ ಇಟ್ ವಾಸ್ ಲೈಕ್ ನಾಟ್ ರೆಕಾರ್ಡೆಡ್. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ ನಾನು ಮೇಕಪ್ ಫಿಕ್ಸರಲ್ಲಿ ಮೇಕಪ್ ಫಿಕ್ಸ್ ಮಾಡಿ ಇದನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೇರ್ ಸ್ಟೈಲ್ ಆಗ್ತಾಯಿದೆ. ನನ್ನ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್ ಅವ್ರದ್ದು. ನೀವು ನೋಡ್ಬೋದು ಎಲ್ಲ ರೆಡಿ ಆದಮೇಲೆ ಆ್ಯಕ್ಚುಲಿ ಅವ್ರು ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರು. ಆ್ಯಂಡ್ ದೆನ್ ದಿಸ್ ಇಸ್ ದ ಫೈನಲ್ ಲುಕ್. ಶಿ ವಾಸ್ ಲುಕಿಂಗ್ ಸೋ ಡ್ಯಾಮ್ ಪ್ರಿಟಿ. ಯು ಗೈಸ್ ಕ್ಯಾನ್ ಸಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕಾಮೆಂಟ್. ಬಾಯ್.